ಇದು ಮೂಡಾ ಅಕ್ರಮ ಆರೋಪ ಪ್ರಕರಣದ ಬಿಗ್ ಬ್ರೇಕಿಂಗ್. ಮೂಡಾ ಪ್ರಕರಣದಲ್ಲಿ ಅನಗತ್ಯ ಎಂಟ್ರಿ ಆಯ್ತಾ ಇಡಿ? ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದೆ ತಪ್ಪ? ಹಾಗಾದ್ರೆ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕಾನೂನು ಬಾಹಿರವ? ಎಸ್, ಇದು ಮೂಡಾ ಅಕ್ರಮ ಆರೋಪ ಪ್ರಕರಣದ ಬಿಗ್ ಬ್ರೇಕಿಂಗ್. ಮೂಡಾ ಪ್ರಕರಣದಲ್ಲಿ ಅನಗತ್ಯ ಎಂಟ್ರಿ ಆಯ್ತಾ ಇಡಿ? ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕಾನೂನು ಬಾಹಿರವ? ಇಡಿ ಎಂಟ್ರಿ ಕಾನೂನು ಬಾಹಿರವ? ಹಾಗಾದ್ರೆ ಕಾನೂನು ದುರ್ಬಳಕೆ ಮಾಡಿಕೊಂಡಿರುವಂತಹ ಇಡಿ ಎಂಟ್ರಿ ಆಗ್ತಾ ಇದೆಯಾ? ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಹೈಕೋರ್ಟ್. ಎಸ್, ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಈ ಒಂದು ಎಂಟ್ರಿ ಅನಗತ್ಯವಾಯ್ತಾ? ಇದು ಕಾನೂನು ಬಾಹಿರವ ಅನ್ನೋದು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಇಡಿ ಎಂಟ್ರಿ ಆಗಿರೋದು ತಪ್ಪಾಯ್ತಾ? ಎಸ್, ಇದರ ಬಗ್ಗೆ ಹೇಳ್ತೀವಿ ಕೇಳಿ. ಮೂಡಾ ಮಾಜಿ ಆಯುಕ್ತರ ಮನೆ ಮೇಲಿನ ದಾಳಿಯೇ ಅಕ್ರಮವ? ಹಾಗಾದ್ರೆ ನಟೇಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೇ ಕಾನೂನು ಬಾಹಿರವ? ಇಡಿ ಅಧಿಕಾರಿಗಳು ಕಾನೂನನ್ನ ಮೀರಿ ಅನಗತ್ಯ ದಾಳಿಯನ್ನ ನಡೆಸಿದ್ದಾರ? ಇಡಿ ದಾಳಿಯನ್ನ ಖಂಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ. ಹೈಕೋರ್ಟ್ ಆದೇಶದ ಪ್ರಶ್ನೆಗೆ ಇಡಿ ಅಧಿಕಾರಿಗಳು ಕಾನೂನು ಮೊರೆಯನ್ನ ಹೋಗಿದ್ದಾರೆ. ಏಕಸದಸ್ಯ ಪೀಠದ ಆದೇಶ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮಕ್ಕೆ ನಟೇಶ್ಗೆ ನೀಡಿದಂತಹ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡಿದೆ ಇಡಿ. ಮಾನ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಅಂಜಾರಿಯಾ ಅವರಿದ್ದಂತಹ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇಡಿ ಮೇಲ್ಮನವಿ ಸ್ವೀಕರಿಸಿದಂತಹ ಸಿಜೆ ಅವರಿದ್ದಂತಹ ವಿಭಾಗೀಯ ಪೀಠ ಅಂದ್ರೆ ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿದೆ. ವಿಭಾಗೀಯ ಪೀಠದ ಆದೇಶ ಹೀಗಿತ್ತು. ಎಸ್, ಇಡಿ ದಾಳಿಯನ್ನ ಖಂಡಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಇಡಿ ಅಧಿಕಾರಿಗಳು ಕಾನೂನು ಮೀರಿ ಅನಗತ್ಯನ ದಾಳಿಯನ್ನ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ಕಡೆಗೂ ಕೂಡ ಉದ್ಭವ ಆಗ್ತಾ ಇದೆ. ಇಡಿ ದಾಳಿಯನ್ನ ಖಂಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆ ಒಂದು ದಾಳಿಯನ್ನ ಖಂಡಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಇಡಿ ಅಧಿಕಾರಿಗಳು ಕಾನೂನು ಮೊರೆ ಹೋಗಿದ್ದಾರೆ. ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ.